ये सनातन धर्म का अपमान है कि बताओ हमारे साधु संतों की इतनी पवित्र और प्रतिष्ठित जगह की जांच अधिकारी करेंगे। चंदा चोरी का और चढ़ावा चोरी का सवाल खड़ा हो गया। प्रभु श्री राम मर्यादा पुरुषोत्तम राम, उनको मानने वाले, उनके रास्ते में चलने वाले बहुत दुखी हैं। भगवान की एफआईआर बड़ी होगी, हमारी और आपकी कानूनी एफआईआर तो संविधान वाली है, वो तो अलग विषय है। ಅಯೋಧ್ಯ ರಾಮ ಮಂದಿರದ ಹುಂಡಿ ಕಳ್ಳತನ ವಿಚಾರ ಬಯಲಾಗುತ್ತಿದ್ದಂತೆಯೇ ಸಮಾಜವಾದಿ ಪಕ್ಷದ ನಾಯಕ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಹೀಗೆ ಕಿಡಿಕಾರಿದ್ದರು. ರಾಮಭಕ್ತರ ನಂಬಿಕೆಗೆ ದ್ರೋಹವೆಸಗಲಾಗಿದೆ ಅಂತ ಮುಖ್ಯಮಂತ್ರಿ ಯೋಗಿ ಅವರನ್ನೇ ಟಾರ್ಗೆಟ್ ಮಾಡಿ ಮಾತಾಡಿದ್ದರು. ಒಂದು ಕಾಲದಲ್ಲಿ ಭಗವಾನ್ ಶ್ರೀರಾಮನ ಅಸ್ತಿತ್ವವನ್ನೇ ನಿರಾಕರಿಸಿದ್ದ ಮತ್ತು ರಾಮಮಂದಿರ ನಿರ್ಮಾಣಕ್ಕೆ ನಾನಾ ರೀತಿಯ ಅಡ್ಡಿ ಆತಂಕಗಳನ್ನು ಸೃಷ್ಟಿಸಿದ್ದ ಸಮಾಜವಾದಿ ಪಕ್ಷದ ಅಖಿಲೇಶ್ ಈಗ ದಿಢೀರಂತ ರಾಮಭಕ್ತನಾಗಿ ಬಿಟ್ಟಿದ್ದರು. ಆದರೆ ಪ್ರಕರಣದಲ್ಲಿ ಆರೋಪಿಗಳ ಬಂಧನವಾಗುತ್ತಲೇ ಈಗ ಹೊಸ ವಾರಾತ ಶುರು ಮಾಡಿದ್ದಾರೆ. ಇದನ್ನ ನೋಡಿದ್ರೆ ಅಖಿಲೇಶ್ ಆರೋಪಿಗಳ ಪರ ನಿಂತ್ರ ಅನ್ನೋ ಅನುಮಾನ ಸೃಷ್ಟಿಯಾಗಿದೆ. ಸಿಕ್ಕವರೆಲ್ಲ ಸಣ್ಣ ಮೀನುಗಳಂತೆ. ಯೋಗಿ ಸರ್ಕಾರ ನೇಮಿಸಿದ ಎಸ್ಐಟಿ ತಂಡ ಪ್ರಾಥಮಿಕ ತನಿಖೆ ನಡೆಸಿದ ಪರಿಣಾಮವಾಗಿ ಈಗ 8 ಮಂದಿಯ ಬಂಧನವಾಗಿದೆ. ಈ ಬಂಧನದ ಬೆನ್ನಲ್ಲೇ ಅಖಿಲೇಶ್ ಯಾದವ್ ಅವರು ತಮ್ಮ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪತ್ರಿಕೆಯೊಂದರ ತುಣುಕನ್ನು ಹಂಚಿಕೊಂಡಿದ್ದಾರೆ. ಅಖಿಲೇಶ್ ಯಾದವ್ ಅವರ ಈ ಟ್ವೀಟ್ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈ ಪೋಸ್ಟಲ್ಲಿ ಒಂದು ಪತ್ರಿಕೆಯ ತುಣುಕೊಂದನ್ನು ಮಾಜಿ ಸಿಎಂ ಟ್ಯಾಗ್ ಮಾಡಿದ್ದಾರೆ. ಇದು ಟಿನ್ನು ಯಾದವ್ ಸಹೋದರನೊಬ್ಬ ನೀಡಿದ ಹೇಳಿಕೆ. ಈ ಹೇಳಿಕೆಯನ್ನು ಪೋಸ್ಟ್ ಮಾಡಿರುವ ಅಖಿಲೇಶ್ ಯಾದವ್ ಇದಕ್ಕೆ ತಮ್ಮ ಅಭಿಪ್ರಾಯವನ್ನು ದಾಖಲಿಸಿದ್ದಾರೆ. ಫುಂಗಿ ಕೋ ಫಾನ್ಸಿ, ಶಾಖ್ ಕೋ ಮಾಫಿ ಎಂದು ಟ್ವೀಟ್ ಮಾಡಿದ್ದಾರೆ. ಅಂದರೆ ಸಣ್ಣ ಜನರಿಗೆ ಶಿಕ್ಷೆ, ದೊಡ್ಡ ಜನರಿಗೆ ಕ್ಷಮೆ ಎಂಬ ಕ್ಯಾಪ್ಷನ್ ನೀಡಿದ್ದಾರೆ ಅಖಿಲೇಶ್ ಯಾದವ್. ಈ ಟ್ವೀಟ್ ಈಗ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ. ಕಳ್ಳರ ಪರ ನಿಂತ್ರ ಅಖಿಲೇಶ್ ಯಾದವ್. ಅಖಿಲೇಶ್ ಯಾದವ್ ಅವರ ಈ ಪೋಸ್ಟ್ ಹೊರಬೀಳುತ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕರ ಆಕ್ರೋಶದ ಕಟ್ಟೆ ಒಡೆದಿದೆ. ನೆಟ್ಟಿಗಲು ಅಖಿಲೇಶ್ ಯಾದವ್ ಅವರನ್ನು ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಾರೆ. ಪೂಜಾ ಸಿಂಗ್ ಹೆಸರಿನ ಪೋಸ್ಟ್ ಒಂದು ಹೀಗಿದೆ: ಟಿನ್ನು ಯಾದವ್ ಸಮಾಜವಾದಿ ಪಕ್ಷದ ಮನುಷ್ಯ, ಅದಕ್ಕಾಗಿಯೇ ಇವರಿಗಿಷ್ಟೊಂದು ನೋವಾಗುತ್ತಿದೆ ಎಂದು ರೀಪೋಸ್ಟ್ ಮಾಡಿದ್ದಾರೆ. ಜಿತೇಂದ್ರ ಪ್ರತಾಪ್ ಸಿಂಗ್ ಎಂಬ ಮತ್ತೊಬ್ಬರು, ಅಖಿಲೇಶ್ ಅವರೇ, ಯಾವ ಅಪರಾಧಿಯ ಕುಟುಂಬ ತಾನೇ ತನ್ನವನನ್ನು ತಪ್ಪಿಸ್ತಾ ಎನ್ನುತ್ತದೆ, ಜಾತಿ ರಾಜಕಾರಣದಲ್ಲಿ ಇಷ್ಟೊಂದು ಕುರುಡಾಗಬೇಡಿ ಎಂದು ಕಿಡಿಕಾರಿದ್ದಾರೆ. ಅಖಿಲೇಶ್ ಯಾದವರ ಜಾತಿ ಪ್ರೇಮ. ಸೋಷಿಯಲ್ ಮೀಡಿಯಾದಲ್ಲಿ ಜನರು ನೇರವಾಗಿಯೇ ಅಖಿಲೇಶ್ ಯಾದವ್ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ. ಬಂಧಿತರಲ್ಲಿ ಲವಕುಶ್ ಮಿಶ್ರಾ ಸೇರಿದಂತೆ ಬೇರೆ ಜಾತಿಯವರೂ ಇದ್ದಾರೆ. ಅವರ ಕುಟುಂಬದವರು ತಾವೇನೂ ತಪ್ಪು ಮಾಡಿಲ್ಲ ಎನ್ನುತ್ತಿದ್ದಾರೆ. ಆದರೆ ಅಖಿಲೇಶ್ ಯಾದವ್ ಅವರಿಗೆ ಕೇವಲ ಟಿನ್ನು ಯಾದವ್ ಮೇಲಷ್ಟೇ ಕಾಳಜಿ ಉಂಟಾಗಲು ಕಾರಣ ಅವರ ಯಾದವ್ ಎಂಬ ಜಾತಿಯೇ ಎಂದು ಸುಧೀರ್ ಮಿಶ್ರಾ ಎಂಬ ಬಳಕೆದಾರರು ಪ್ರಶ್ನಿಸಿದ್ದಾರೆ. ಇನ್ನು ಕೆಲವು ನೆಟ್ಟಿಗರ ಪ್ರಕಾರ ಈ ಚಂದಾ ಕಳ್ಳತನದ ಸಂಪೂರ್ಣ ಮಾಹಿತಿ ಮತ್ತು ಒಳಗುಟ್ಟುಗಳನ್ನು ಟಿನ್ನು ಯಾದವ್ ಸಮಾಜವಾದಿ ಪಕ್ಷದ ನಾಯಕರಿಗೆ ತಲುಪಿಸಿದ್ದ. ಅದರ ನಂತರವೇ ಈ ಹಗರಣವನ್ನು ವಿರೋಧ ಪಕ್ಷಗಳು ದೊಡ್ಡ ವಿವಾದವನ್ನಾಗಿ ಮಾಡಿದವು. ಒಂದು ವೇಳೆ ಎಸ್ಐಟಿ ತನಿಖೆ ಆಳವಾಗಿ ನಡೆದರೆ ಸಮಾಜವಾದಿ ಪಕ್ಷದ ಹಲವು ನಾಯಕರ ಹೆಸರುಗಳು ಹೊರಬರಬಹುದು ಎಂಬ ಭಯದಿಂದಲೇ ಅಖಿಲೇಶ್ ಯಾದವ್ ಈಗಲೇ ಆರೋಪಿಗಳ ಪರವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದಾರೆ ಎಂಬ ಚರ್ಚೆಯೂ ನಡೆಯುತ್ತಿದೆ. तप्पितस्तरिगे कठिन शिक्षे शतसिद्ध। और अयोध्या के बारे में जो कतिपय समाचार मिल रहे थे, हमने कहा था एसआईटी गठित की गई है। एसआईटी की रिपोर्ट आने के साथ ही हमारी कार्रवाई भी प्रारंभ हो जाएगी। और आपने देखा होगा एसआईटी की रिपोर्ट आई, तुरंत कार्रवाई प्रारंभ हो गई। और मैं आश्वस्त करता हूं, जो मैंने कहा था, दूध का दूध और पानी का पानी। ಕೇಳಿದ್ರಲ್ಲ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಮಾತನ್ನ. ತಪ್ಪಿತಸ್ಥರು ಎಷ್ಟೇ ದೊಡ್ಡವರಿರಲಿ ಜೈಲಿಗೆ ಕಳಿಸದೆ ಬಿಡೋದಿಲ್ಲ ಅಂತಿದ್ದಾರೆ. ಇನ್ನು ರಾಮಮಂದಿರ ನಿರ್ಮಾಣವನ್ನು ಸಂಪೂರ್ಣ ಬೆಂಬಲಿಸಿದ್ದ ಆರ್ಎಸ್ಎಸ್ ಕೂಡ ಅಪರಾಧಿಗಳನ್ನು ಗುರುತಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಹೇಳಿದೆ. Earnest request of the Sri Rama Janmabhoomi Tirtha Kshetra Trust, the Uttar Pradesh government appointed a special investigate team SIT and initiated legal proceedings based on its recommendations. It is essential to ensure that anyone found guilty after the
investigation faces severe punishment. ಹೀಗೆ ಪ್ರತಿಯೊಬ್ಬ ರಾಮಭಕ್ತರು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅನ್ನುತ್ತಿರುವಾಗ ಅಖಿಲೇಶ್ ಇಲ್ಲಿ ಜಾತಿ ರಾಜಕಾರಣ ಮಾಡೋಕೆ ಹೊರಟಿದ್ದಾರಾ? ತಮ್ಮ ಜಾತಿಯ ಮತಗಳನ್ನು ತಮ್ಮಲ್ಲೇ ಉಳಿಸಿಕೊಳ್ಳಬೇಕು, ಜೊತೆಗೆ ಹಿಂದೂ ಧರ್ಮದ ರಕ್ಷಕನಂತೆ ಮಾತಾಡಿ ಇತರ ಜಾತಿಗಳ ಮತಗಳನ್ನು ಪಡೆಯಬೇಕು ಅನ್ನೋ ಕಸರತ್ತು ನಡೆಸಿದಂತಿದೆ ಅಖಿಲೇಶ್ ಯಾದವ್. ಇದಕ್ಕೆಲ್ಲ ಕಾರಣವಾಗಿರೋದು ಇನ್ನು ಕೆಲವೇ ತಿಂಗಳಲ್ಲಿ ನಡೆಯಲಿರುವ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆ. ರಾಜಕೀಯಕ್ಕಾಗಿ ಧರ್ಮವನ್ನು ಬಳಸಿಕೊಳ್ಳಬಾರದು ಅಂತ ಭಾಷಣ ಬಿಗಿಯೋರೆಲ್ಲ ಈಗ ಅದನ್ನೇ ಮಾಡ್ತಿದ್ದಾರೆ. ಕಾಲಾಯ ತಸ್ಮೈ ನಮಃ. ನೀವೇನಂತೀರಿ?